ಪಂದ್ಯಾಟದ ವೇಳೆ ಆಟಗಾರರ ವರ್ತನೆಯಿಂದ ಆಗಾಗ ಮನಸ್ತಾಪ ಹಾಗೂ ಗುದ್ದಾಟಗಳು ನಡೆಯುವುದು ಸಹಜ. ಆದರೆ ಫುಟ್ಬಾಲ್ ತೀರ್ಪುಗಾರ ನೀಡಿದ ತೀರ್ಪು ವಿವಾದಕ್ಕೆ ಕಾರಣವಾಗಿದ್ದಕ್ಕೆ ಎರಡು ತಂಡದ ಆಟಗಾರರು ಮತ್ತು ತಂಡದ ಅಭಿಮಾನಿಗಳು ಗುದ್ದಾಟಕ್ಕಿಳಿದಿದ್ದಾರೆ. ಹೊಡೆದಾಟ ಎಷ್ಟರ ಮಟ್ಟಿಗೆ ಎಂದರೆ ಗಲಾಟೆಯಲ್ಲಿ ಬರೋಬ್ಬರಿ 100 ಜನ ಸಾವಿಗೀಡಾಗಿದ್ದಾರೆ. ಈ ಘಟನೆ ನಡೆದಿರುವಂತದ್ದು ಪಶ್ಚಿಮ ಆಫ್ರಿಕಾ ದೇಶವಾದ ಗಿನಿಯಾದಲ್ಲಿ. ಲೆಬ್ ಮತ್ತು ಎಂಜೆರಕೋರ್ ತಂಡಗಳ ಮಧ್ಯ ಫುಟ್ಬಾಲ್ ಪಂದ್ಯಾಟ ಆಯೋಜನೆಗೊಂಡಿತ್ತು. ಈ ಸಂದರ್ಭದಲ್ಲಿ ಎರಡೂ ತಂಡದ ಬೆಂಬಲಿಗರ ನಡುವೆ ಘರ್ಷಣೆಯಾಗಿ ಇಡೀ ಫುಟ್ಬಾಲ್ ಕ್ರೀಡಾಂಗಣ ರಣಾಂಗಣವಾಗಿ ಮಾರ್ಪಡಲಾಗಿದೆ. ಅಲ್ಲಿನ ಮಾಧ್ಯಮವೊಂದರ ವರದಿ ಪ್ರಕಾರ ಸಾವಿನ ಸಂಖ್ಯೆ 100ರ ಗಡಿ ತಲುಪಿದ್ದು ಇನ್ನಷ್ಟು ಜನರಿಗೆ ಪ್ರಥಮ ಚಿಕಿತ್ಸೆ ನಡೀತಾ ಇದೆ ಎಂದು ತಿಳಿಸಿದೆ. ಈ ಸಂಬಂಧ ಎಕ್ಸ್ನಲ್ಲಿ ಅಲ್ಲಿನ ಪ್ರಧಾನಮಂತ್ರಿ ಬಹಜೌರಿ ಹಿಂಸಾಚಾರವನ್ನ ಖಂಡಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಘಟನೆ ನಡೆದಿರುವಂತಹದ್ದು ಪಶ್ಚಿಮ ಆಫ್ರಿಕಾ ದೇಶವಾದ ಗಿನಿಯಾದಲ್ಲಿ. ಲೆಬ್ ಮತ್ತು ಎಂಜೆರಕೋರ್ ತಂಡಗಳ ಮಧ್ಯ ಫುಟ್ಬಾಲ್ ಪಂದ್ಯಾಟ ಆಯೋಜನೆಗೊಂಡಿತ್ತು. ಈ ಸಂದರ್ಭದಲ್ಲಿ ಎರಡೂ ತಂಡದ ಬೆಂಬಲಿಗರ ನಡುವೆ ಘರ್ಷಣೆಯಾಡಿ ಇಡೀ ಫುಟ್ಬಾಲ್ ಕ್ರೀಡಾಂಗಣ ರಣಾಂಗಣವಾಗಿ ಮಾರ್ಪಟ್ಟಿದೆ. ಯಾಕೆ ಹೀಗಾಯ್ತು ಅಂತ ಹೇಳಿ ನೋಡೋದಾದ್ರೆ, ಪಂದ್ಯಾಟದ ವೇಳೆ ಆಟಗಾರರ ವರ್ತನೆಯಿಂದ ಆಗಾಗ ಮನಸ್ತಾಪ ಗುದ್ದಾಟಗಳು ನಡೆಯೋದು ಸಹಜ. ಆದರೆ ಫುಟ್ಬಾಲ್ ತೀರ್ಪುಗಾರ ನೀಡಿದ ತೀರ್ಪು ವಿವಾದಕ್ಕೆ ಕಾರಣವಾಗಿದ್ದು ಎರಡು ತಂಡದ ಆಟಗಾರರು ಹಾಗೂ ತಂಡದ ಅಭಿಮಾನಿಗಳು ಪರಸ್ಪರ ಗುದ್ದಾಟಕ್ಕಿಳಿದಿದ್ದಾರೆ. ಈ ಗುದ್ದಾಟ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಗಲಾಟೆಯಲ್ಲಿ ಬರೋಬ್ಬರಿ 100 ಜನ ಸಾವಿಗೀಡಾಗಿದ್ದಾರೆ. ಈ ಘಟನೆ ನಡೆದಿರುವಂತಹದ್ದು ಪಶ್ಚಿಮ ಆಫ್ರಿಕಾ ದೇಶದ ಗಿನಿಯಾದಲ್ಲಿ. ಅಲ್ಲಿನ ಮಾಧ್ಯಮವೊಂದರ ವರದಿಯ ಪ್ರಕಾರ ಸಾವಿನ ಸಂಖ್ಯೆ 100ರ ಗಡಿ ತಲುಪಿದ್ದು ಇನ್ನಷ್ಟು ಜನರಿಗೆ ಪ್ರಥಮ ಚಿಕಿತ್ಸೆ ನಡೀತಾ ಇದೆ ಅಂತ ಹೇಳಿ ತಿಳಿಸಿದೆ. ಈ ಸಂಬಂಧ ಎಕ್ಸ್ನಲ್ಲಿ ಅಲ್ಲಿನ ಪ್ರಧಾನಮಂತ್ರಿ ಬಹಜೌರಿ ಹಿಂಸಾಚಾರವನ್ನ ಖಂಡಿಸಿದ್ದಾರೆ.